ಸೊ ಈ ಪದವನ್ನ ನಾನು ಪರೀಕ್ಷೆಯಲ್ಲಿ ಸುಲಭವಾಗಿ ಕ್ರ್ಯಾಕ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ LOQ? ಸೊ LOQ ಪದದ ಅರ್ಥ ಏನು ಅಂದ್ರೆ, ಸೊ ಈ ಪದಕ್ಕೆ ನಾವು 3 ಅರ್ಥಗಳನ್ನ ಹೇಳ್ಬೋದಾಗಿರುತ್ತೆ. ಎಲ್ಲಾ ಕೂಡ ಸಮಾನಾರ್ಥಕ ಪದಗಳಾಗಿರುತ್ತೆ. ಸೊ LOQ ಅಂದ್ರೆ ಸ್ಪೀಕ್, ಸೇ ಅಥವಾ ಟಾಕ್. ಸೊ ನಾವು ಮಾತನಾಡುವುದನ್ನ LOQ ಅಂತ ಕರೀತಾರೆ ಅಷ್ಟೇ. ಸೊ ಈ 3 ಲೆಟರ್ಸ್ ಅನ್ನ ನೀವು ಆ ಪದದಲ್ಲಿ ಸ್ಪಾಟ್ ಮಾಡಿದ್ರೆ ಸಾಕು. ಸೊ ಆ ಪದ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ, ನಾವು ಮಾತಾಡ್ತಕ್ಕಂಥ ಭಾಷೆಗೆ ಅಥವಾ ನಾವು ಮಾತಾಡ್ತಕ್ಕಂಥ ಧ್ವನಿಗೆ ಅಥವಾ ಸ್ಪೀಚ್ಗೆ ಅಥವಾ ಟಾಕ್ಗೆ, ನಮ್ಮ ಸೇಗೆ ರಿಲೇಟ್ ಆಗಿರ್ತಕ್ಕಂಥ ಒಂದು ಪದವಾಗಿರುತ್ತೆ. ಹಾಗಿದ್ರೆ ಈ ಒಂದು ರೂಟ್ ವರ್ಡ್ ಅನ್ನ ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂಥ ಪದಗಳನ್ನ ನಾವು ಸಾಲ್ವ್ ಮಾಡ್ತಾ ಬರೋಣ. ಸೊ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಂತಹ ಮೊದಲ ಅಕ್ಷರವನ್ನೇ ತಗೊಳ್ತೇನೆ, ಮೊದಲ ಪದವನ್ನೇ ತಗೊಳ್ತೇನೆ. ಸೊ ಇಲ್ಲಿ ಸೋಮ್ನಿಲಾಕ್ಯುಯೆಂಟ್ ಅಂತಕ್ಕಂಥದ್ದು ನನಗೆ ಪದ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ ಈಗ ಗೊತ್ತಾಗಿದೆ LOQ ಅಂತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ರೂಟ್ ವರ್ಡ್ ಅಂತ ನನಗೆ ಗೊತ್ತಾಗಿದೆ. ಸೊ LOQ ಅಂದ್ರೆ ನಮ್ಗೆ ಗೊತ್ತು, ಮಾತಾಡೋದನ್ನ ನಾವು LOQ ಅಂತ ಕರಿತೇವೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಇರತಕ್ಕಂತ ಇನ್ನೊಂದು ಪದವನ್ನ ನೋಡ್ಕೊಳ್ಳಿ. ಇದನ್ನ ನಾವು ಸೋಮ್ನಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಕಾಯಿಲೆ ಗೊತ್ತಿರುತ್ತೆ, ಅಂದ್ರೆ ಇನ್ಸೋಮ್ನಿಯಾ ಅಂತ ಒಂದು ಕಾಯಿಲೆನ ಕೇಳಿರ್ತಾರೆ. ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ ಕಾಯಿಲೆಯನ್ನ ನಾವು ಇನ್ಸೋಮ್ನಿಯಾ ಅಂತ ಕರಿತೇವೆ. ಇಲ್ಲಿ ಇನ್ಸೋಮ್ನಿಯಾ ಕೊಟ್ಟಿಲ್ಲ, ಬರೀ ಸೋಮ್ನಿಯಾ ಅಂತ ಕೊಟ್ಟಿದ್ದಾರೆ. ಸೋಮ್ನಿಯಾ ಅಂದ್ರೆ ಜಾಸ್ತಿ ನಿದ್ದೆ ಮಾಡೋದಕ್ಕೆ ನಾವು ಸೋಮ್ನಿಯಾ ಅಂತ ಕರಿತೇವೆ. ಅದಕ್ಕೆ ವಿರುದ್ಧ ಪದ ಅಂದ್ರೆ ಕಡಿಮೆ ನಿದ್ದೆ ಮಾಡೋ ಕಾಯಿಲೆಯನ್ನ ನಾವು ಇನ್ಸೋಮ್ನಿಯಾ ಅಂತ ಕರಿತೇವೆ. ಸೊ ಇಲ್ಲಿ ಇನ್ನೊಂದು ಪದ ಕೂಡ ನಿಮ್ಗೆ ಗೊತ್ತಾಯ್ತು. ಸೊ ಇವೆರಡನ್ನ ನಾವು ಕ್ಲಬ್ ಮಾಡಿದ್ರೆ ಒಂದು ಸೋಮ್ನಿ ಅಂದ್ರೆ ನಿದ್ದೆ ಮಾಡ್ತಕ್ಕಂಥದ್ದು, LOQ ಅಂದ್ರೆ ಮಾತನಾಡ್ತಕ್ಕಂಥದ್ದು. ಸೊ ಎರಡನ್ನು ಕ್ಲಬ್ ಮಾಡಿದ್ರೆ ನನಗೆ ಸಿಕ್ತು. ಸೊ ನಿದ್ದೆಯಲ್ಲಿ ಮಾತಾಡ್ತಕ್ಕಂಥವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋಮ್ನಿಲಾಕ್ಯುಯೆಂಟ್ ಅಂತ ಕರಿತೇವೆ. ಅಂದ್ರೆ ಟಾಕಿಂಗ್ ವೆನ್ ದೇ ಸ್ಲೀಪ್, ಅಂದ್ರೆ ನಿದ್ರೆಯಲ್ಲಿ ಮಾತಾಡ್ತಕ್ಕಂಥವ್ರನ್ನ ನಾವು ಸೋಮ್ನಿಲಾಕ್ಯುಯೆಂಟ್ ಅಂತ ಕರಿತೇವೆ. ಸೊ ಈ ಪದದಲ್ಲಿರ್ತಕ್ಕಂಥ ರೂಟ್ ವರ್ಡ್ಸ್ ಅನ್ನ ನಾನು ಬ್ರೇಕ್ ಮಾಡೋದ್ರ ಮುಖಾಂತರ ಸುಲಭವಾಗಿ ನಾನು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಮುಂದಿನ ಪದಕ್ಕೆ ಹೋಗೋಣ.